ಅಧಿಕಾರ ಹಂಚಿಕೆ ಕದನ ಸಿಎಂ ಮತ್ತು ಡಿಸಿಎಂ ಮೀಟಿಂಗ್. ಅಶ್ವವೇಗ ನ್ಯೂಸ್ನಲ್ಲಿ ಬ್ರೇಕ್ಫಾಸ್ಟ್ ಎಕ್ಸ್ಕ್ಲೂಸಿವ್ ಸುದ್ದಿ. ಅಧಿಕಾರ ಹಂಚಿಕೆ ಕದನಕ್ಕೆ ಸಂಬಂಧಪಟ್ಟಂತೆ ಸಿಎಂ ಮತ್ತು ಡಿಸಿಎಂ ಮೀಟಿಂಗ್ ಕೂಡ ಒಂದ್ ಕಡೆ ಮಾಡಿದ್ದಾರೆ. ಅಶ್ವವೇಗ ನ್ಯೂಸ್ನಲ್ಲಿ ಬ್ರೇಕ್ಫಾಸ್ಟ್ ಎಕ್ಸ್ಕ್ಲೂಸಿವ್. ಸಿದ್ದರಾಮಯ್ಯ ಇನ್ನೇಂದ್ರಯ್ಯ ಅಂತ ಹೇಳ್ತಾ ಇದ್ದಂತೆ ಪ್ರಸ್ತಾಪ ಮಾಡಿದ್ದಾರೆ. ಮನವೊಲಿಕೆ ಮಾತಿಗೆ ಪ್ರಯತ್ನಿಸಿದ ಅಂಟಮಾಸ್. ಇನ್ನೇನಿದೆ ಸರ್, ನಿಮ್ಗೆ ಗೊತ್ತಿಲ್ಲದೆ ಇರೋದು ಅಂತ ಹೇಳಿದ್ದಾರೆ. ನಿಮ್ಮ ಸಹಕಾರವೇ ನಮಗೆ ಮುಖ್ಯ ಅಂತ ಡಿಕೆ ಬ್ರದರ್ಸ್ ಹೇಳಿದ್ದಾರೆ. ಅಧಿಕಾರ ಹಂಚಿಕೆ ಕದನಕ್ಕೆ ತಾತ್ಕಾಲಿಕ ವಿರಾಮ ಬಿದ್ದಿದೆ. ಹಾಗಾಗಿ ಬ್ರೇಕ್ಫಾಸ್ಟ್ ಮೀಟಿಂಗ್ ಗಳನ್ನ ಮಾಡ್ತಾ ಇದ್ದಾರೆ. ಅಶ್ವವೇಗ ನ್ಯೂಸ್ ನಲ್ಲಿ ಎಕ್ಸ್ಕ್ಲೂಸಿವ್ ಸುದ್ದಿ. ಸಿದ್ದರಾಮಯ್ಯ ಇನ್ನೇಂದ್ರಯ್ಯ ಅಂತ ಹೇಳ್ತಾ ಇದ್ದಂತೆ ಪ್ರಸ್ತಾಪ ಮಾಡಿದ್ದಾರೆ. ಮನವೊಲಿಕೆ ಮಾತಿಗೆ ಪ್ರಯತ್ನಿಸಿದ ಅಂಟಮಾಸ್. ಇನ್ನೇನಿದೆ ಸರ್, ನಿಮ್ಗೆ ಗೊತ್ತಿಲ್ಲದೆ ಇರೋದು ಅಂತ ಹೇಳಿದ್ದಾರೆ. ನಿಮ್ಮ ಸಹಕಾರವೇ ನಮಗೆ ಬಹಳ ಮುಖ್ಯ ಸರ್ ಅಂತ ಕೂಡ ಡಿಕೆ ಬ್ರದರ್ಸ್ ಹೇಳಿದ್ದಾರೆ. ಈ ಒಂದು ಅಧಿಕಾರ ಹಂಚಿಕೆ ಕದನಕ್ಕೆ ಸದ್ಯಕ್ಕೆ ತಾತ್ಕಾಲಿಕವಾಗಿ ಬ್ರೇಕ್ ಕೂಡ ಹಾಕಲಾಗಿದೆ. ಅದು ಕೂಡ ಒಂದು ಬ್ರೇಕ್ಫಾಸ್ಟ್ ಮೀಟಿಂಗ್ ಅನ್ನ ಮಾಡಿ ಆ ಒಂದು ಮೀಟಿಂಗ್ ನಲ್ಲಿ ಕೆಲವೊಂದಿಷ್ಟು ವಿಚಾರಗಳ ಬಗ್ಗೆ ಚರ್ಚೆ ಕೂಡ ಮಾಡಲಾಯಿತು. ಆ ಚರ್ಚೆಯಾದ ನಂತರ ಸುದ್ದಿಗೋಷ್ಠಿಯನ್ನ ಮಾಡಿದ್ರು. ನಮ್ಮಲ್ಲಿ ಯಾವುದೇ ರೀತಿಯ ಗೊಂದಲ ಇಲ್ಲ ಅಂತ ಕೂಡ ಹೇಳಿದ್ರು. ಅದು ಕೂಡ ಏನು ಬ್ರೇಕ್ಫಾಸ್ಟ್ ಮೀಟಿಂಗ್ ಮಾಡಿದ್ರು, ಆ ಒಂದು ಬ್ರೇಕ್ಫಾಸ್ಟ್ ಮೀಟಿಂಗಿಗೂ ಕೂಡ ಹೈಕಮಾಂಡ್ ಸೂಚನೆಯನ್ನ ಕೊಟ್ಟಿತ್ತು. ನಿಮ್ಮಲ್ಲಿರುವಂತಹ ಗೊಂದಲಗಳನ್ನ ನೀವೇ ಬಗೆಹರಿಸ್ಕೊಳ್ಬೇಕಾಗತ್ತೆ. ಸದ್ಯಕ್ಕೆ ಏನೆಲ್ಲ ಗೊಂದಲಗಳಿದ್ದಾವೆ ಅದನ್ನ ಸಿಎಂ ಡಿಸಿಎಂ ಇಬ್ಬರು ಕೂಡ ಕೂತ್ಕೊಂಡು ಬಗೆಹರಿಸ್ಕೊಳ್ಬೇಕಾಗತ್ತೆ ಅಂತ ಸೂಚನೆಯನ್ನ ಕೊಟ್ಟಿತ್ತು. ಒಂದು ವೇಳೆ ಈ ಒಂದು ಸಮಸ್ಯೆ ಬಗೆಹರಿದಿಲ್ಲ ಅಂತ ಅಂದಾಗ ದೆಹಲಿಗೆ ಬನ್ನಿ, ಇಲ್ಲಿ ಆ ಒಂದು ಸಮಸ್ಯೆನ ಬಗೆಹರಿಸುವ ಪ್ರಯತ್ನ ಮಾಡೋಣ ಅಂತ ಕೂಡ ಹೇಳಿದ್ರು. ಡಿಕೆ ಬ್ರದರ್ಸ್ ಮಾತಿಗೆ ಸಿಎಂ ಹೇಳಿದ್ದೇನು ಗೊತ್ತಾ? ನೋಡ್ರಪ್ಪ, ಎಲ್ಲವೂ ಚೆನ್ನಾಗಿ ನಡೀತಾ ಇದೆ. ನಾನೇನು ಹೊಸದಾಗಿ ಹೇಳೋದು ಏನೂ ಇಲ್ಲ. ನಾನು ನೀವು ಎಲ್ಲವೂ ಕೂಡ ಹೈಕಮಾಂಡ್ ನಿರ್ಧಾರವನ್ನ ಮಾಡಬೇಕಾಗತ್ತೆ. ವರಿಷ್ಠರು ಹೇಳ್ದಂತೆ ಕೇಳೋದು ಅಂತ ನೀವು ಹೇಳ್ತೀರಾ, ನಾನು ಅದನ್ನೇ ಹೇಳೋದಲ್ವೇಂದ್ರಯ್ಯ ಅಂತ ಹೇಳಿದ್ದಾರೆ. ಹೈಕಮಾಂಡ್ ಏನ್ ಹೇಳುತ್ತೆ ಅದೇ ಫೈನಲ್ಲು. ಅದರಲ್ಲಿ ಏನಿದೆ, ಹೈಕಮಾಂಡ್ ನೀವು ಕೂಡ ಅದನ್ನೇ ಹೇಳೋದು. ಹೈಕಮಾಂಡ್ ಏನು ಹೇಳುತ್ತೆ ಆ ನಿರ್ಧಾರಕ್ಕೆ ನಾವು ಕೂಡ ಬದ್ಧ ಅಂತ ಹೇಳ್ತೀರಾ. ಅದೇ ರೀತಿ ನಾನು ಕೂಡ ಹೇಳೋದು, ಹೈಕಮಾಂಡ್ ಏನು ಹೇಳುತ್ತೋ ಅದೆಲ್ಲವೂ ಕೂಡ ಹೈಕಮಾಂಡ್ಗೆ ಬಿಟ್ಟಂತಹ ವಿಚಾರ. ಅದಕ್ಕೆ ನಾನು ಕೂಡ ಬದ್ಧನಾಗಿದ್ದೇನೆ. ನಾನೇನು ಹೊಸದಾಗಿ ಹೇಳೋದು ಏನೂ ಇಲ್ಲ ಅಂತ ಕೂಡ ಸಿಎಂ ಸಿದ್ದರಾಮಯ್ಯ ಅವರು ಹೇಳಿದ್ದಾರೆ. ಯಾಕೆಂತಂದ್ರೆ ಈ ಒಂದು ವಿಚಾರವಾಗಿ ಪ್ರಸ್ತಾಪ ಆಗಿದೆ. ಇನ್ನೇಂದ್ರಪ್ಪ ಏನು ವಿಚಾರ ಅಂತ ಹಿಂಗೆ ಕ್ಯಾಶುಯಲ್ ಆಗಿ ಮಾತನಾಡುವಂಥ ಸಂದರ್ಭದಲ್ಲಿ ನಮ್ದೇನಿದೆ ಸರ್, ಎಲ್ಲ ನಿಮ್ಗೆ ಗೊತ್ತಿರುವಂಥ ವಿಚಾರವೇ ಅಂತ ಹೇಳಿದ್ದಾರೆ. ನಿಮ್ಮ ಸಹಕಾರ ಒಂದಿದ್ರೆ ಸಾಕು, ನಿಮ್ಮ ಸಹಕಾರ ಏನೋ ಇದ್ರೆ ಎಲ್ಲವೂ ಕೂಡ ಸರಿ ಆಗತ್ತೆ ಅಂತ ಹೇಳಿದ್ದಾರೆ. ಹಾಗಾಗಿ ಹೈಕಮಾಂಡ್ ಏನು ಹೇಳ್ತಾ ಹಾಗೆ ಇರೋಣ ಬಿಡ್ರಿ, ಅದರಲ್ಲಿ ಏನ್ರಿ ಇದೆ, ಹೈಕಮಾಂಡ್ ಯಾವ ನಿರ್ಧಾರ ತೆಗೆದುಕೊಳ್ಳುತ್ತೋ ಹಾಗೆ ಇರೋಣ. ಈಗ ನೀವೇನು ಹೈಕಮಾಂಡ್ ಅಂತ ಹೇಳ್ತೀರ, ನಾನು ಕೂಡ ಅದನ್ನೇ ಹೇಳೋದು. ಹೈಕಮಾಂಡ್ ಏನು ಹೇಳಿದ್ರೆ ನಾನು ಕೂಡ ಅದಕ್ಕೆ ಬದ್ಧನಾಗಿದ್ದೇನೆ ಅಂತ ಸದ್ಯಕ್ಕೆ ಸಿಎಂ ಸಿದ್ದರಾಮಯ್ಯ ಅವರು ಈ ಒಂದು ಮಾತನ್ನ ಹೇಳಿದ್ದಾರೆ. ಹಾಗಾಗಿ ಈಗ ಏನು ಹೈಕಮಾಂಡ್ ಮೇಲೆ ಬಿಟ್ಟಂತ ವಿಚಾರ ಅಂತ ಇಬ್ಬರು ಉಭಯ ನಾಯಕರು ಕೂಡ ಈ ಒಂದು ಮಾತನ್ನ ಹೇಳಿರೋದು ಬಹಳ ಕುತೂಹಲಕ್ಕೆ ಕಾರಣ ಆಗಿದೆ. ಈ ಕುರಿತು ಹೆಚ್ಚಿನ ಮಾಹಿತಿ ನೀಡ್ತಾರೆ ನಮ್ಮ ಪ್ರತಿನಿಧಿ ದೀಪಾ ಕುಕ್ವಾಡ. ಈಗ ಸಿಎಂ ಡಿಸಿಎಂ ಇಬ್ಬರು ಕೂಡ ಹೈಕಮಾಂಡ್ ಅತ್ತ ಬೊಟ್ಟು ಮಾಡುವ ಕೆಲಸವನ್ನು ಕೂಡ ಮಾಡ್ತಾ ಇದ್ದಾರೆ. ಇದೇನು ಮೊದಲ ಬಾರಿಗೆ ಹೈಕಮಾಂಡ್ ಅತ್ತ ಬೊಟ್ಟು ಮಾಡ್ತಾ ಇಲ್ಲ. ಈ ಮೊದಲಿನಿಂದಲೂ ಅಷ್ಟೇ, ಏನಾದ್ರೂ ಒಂದು ಅಧಿಕಾರ ಹಂಚಿಕೆ ವಿಚಾರ ಪ್ರಸ್ತಾಪ ಆಗಬಹುದು ಅಥವಾ ಸಂಪುಟ ಪುನರ್ರಚನೆ ವಿಚಾರ ಪ್ರಸ್ತಾಪ ಮಾಡಿದಾಗಲೂ ಕೂಡ ಹೈಕಮಾಂಡ್ ಇದೆ, ಹೈಕಮಾಂಡ್ ಎಲ್ಲವನ್ನು ಕೂಡ ಗಮನಿಸ್ತಾ ಇದೆ. ಹೈಕಮಾಂಡ್ ಯಾವ ನಿರ್ಧಾರ ತೆಗೆದುಕೊಂಡ್ರು ಕೂಡ ನಾವು ಅದಕ್ಕೆ ಬದ್ಧರಾಗಿದ್ದೇವೆ ಅಂತ ಸಿಎಂ ಡಿಸಿಎಂ ಇಬ್ಬರು ಕೂಡ ಹೇಳ್ತಾ ಇದ್ದಾರೆ. ಆದ್ರೆ ಈ ಒಂದು ಅಧಿಕಾರ ಹಂಚಿಕೆ ವಿಚಾರಕ್ಕೆ ಬಂದಾಗ ಸಿಎಂ ಸಿದ್ದರಾಮಯ್ಯ ಅವರು ಪ್ರತಿ ಬಾರಿ ಹೇಳ್ತಾ ಇದ್ರು 5 ವರ್ಷ ನಾನೇ ಸಿಎಂ ಆಗಿ ಮುಂದುವರಿತೀನಿ ಅಂತ. ಆ ನಂತರ ಸ್ವಲ್ಪ ತಣ್ಣಗಾಗ್ತಾ ಇದ್ರು, ಬಹಳ ಸೈಲೆಂಟ್ ಆಗಿಯೂ ಕೂಡ ಇರ್ತಾ ಇದ್ರು. ಆದ್ರೆ ಈಗ ಬಹಳ ಸೈಲೆಂಟ್ ಆಗಿಬಿಟ್ರಾ ಎಂಬ ಪ್ರಶ್ನೆ ಬರ್ತಾ ಇದೆ. ಇಲ್ಲ, ಒಂದು ವೇಳೆ ಏನ್ ಅಂಟಮಾಸ್ ಪ್ಲಾನ್ ಮಾಡ್ತಾ ಇದ್ರು ಅಥವಾ ಕಸರತ್ತನ್ನ ಮಾಡ್ತಾ ಇದ್ರು, ಅವರ ಕಸರತ್ತು ಏನಾದ್ರು ವರ್ಕೌಟ್ ಆಯ್ತಾ? ಹಾಗಾಗಿ ಸಿದ್ದರಾಮಯ್ಯ ಅವರ ಮನವೊಲಿಕೆ ಏನಾದ್ರೂ ಆಗ್ಬಿಟ್ಟಿದ್ಯಾ ಅಂತ? ಸಾಹಿತ್ಯ ಯಾರು ಏನೇ ಹೇಳಿದ್ರು ಕೂಡ ಹೈಕಮಾಂಡ್ ನಿರ್ಧಾರವೇ ಅಂತಿಮ ಅನ್ನುವಂತಹದ್ದು ಸ್ಪಷ್ಟ. ಯಾಕಂದ್ರೆ ಸಿಎಂ ಬಿಟ್ಕೊಡ್ತೀನಿ ಅಂದ್ರು, ಬಿಟ್ಕೊಡೋದಿಲ್ಲ ಅಂದ್ರು ಕೂಡ, ಅಥವಾ ಡಿಕೆ ಶಿವಕುಮಾರ್ ಮತ್ತೊಂದು ಮಗದೊಂದು ಮಾತನಾಡಿದ್ರು ಕೂಡ ಹೈಕಮಾಂಡ್ ಹೇಳುವಂತಹ ಮಾತುಗಳೇನಿದೆ ಅದಕ್ಕೆ ಬದ್ಧವಾಗಿ ಇರ್ತೇವೆ ಅನ್ನುವಂತಹದ್ದಂತೂ ಸ್ಪಷ್ಟ. ನೇರವಾಗಿ ತಾವೇ ಒಂದು ನಿರ್ಧಾರವನ್ನ ತೆಗೆದುಕೊಂಡು ತಾವೇ ಒಂದು ಡಿಸಿಷನ್ ಅನ್ನ ಮಾಡಿ ಅದನ್ನ ರಾಜ್ಯದ ಜನತೆಗೆ ತಿಳಿಸುವಂತಹ ಯಾವುದೇ ರೀತಿಯಾದಂತಹ ಪರಿಸ್ಥಿತಿಯಲ್ಲಿ ಸಿದ್ದರಾಮಯ್ಯರು ಇಲ್ಲ, ಡಿ ಕೆ ಶಿವಕುಮಾರ್ ಅವರು ಕೂಡ ಇಲ್ಲ. ಈ ನಿಟ್ಟಿನಲ್ಲಿ
ಸಭೆಯಲ್ಲಿ ಪ್ರತಿ ಮಾತಿಗೂ ಕೂಡ ಅವರು ಹೈಕಮಾಂಡ್ ಅನ್ನುವಂತಹದ್ದನ್ನೇ ಹೇಳ್ತಿದ್ದಾರೆ ಹೊರತು ಬೇರೇನು ಮಾತನಾಡ್ತಿಲ್ಲ. ಇವತ್ತು ಕೂಡ ಡಿ.ಕೆ. ಶಿವಕುಮಾರ್ ನಿವಾಸದಲ್ಲಿದ್ದಂತಹ ಬ್ರೇಕ್ಫಾಸ್ಟ್ ಸಮಯದಲ್ಲೂ ಕೂಡ ಅನೇಕ ವಿಚಾರ ಚರ್ಚೆ ಆಗಿದೆ. ಈ ಚರ್ಚೆಯಲ್ಲೂ ಕೂಡ ಅಂದ್ರೆ ಏನು ಮುಂಬರುವಂತಹ ದಿನಗಳಲ್ಲಿ ಅಧಿಕಾರ ಹಸ್ತಾಂತರ ಮಾಡುವಂತಹ ವಿಚಾರವಾಗಿಯೂ ಕೂಡ ಅವ್ರು ಹೇಳಿದ್ದಿಷ್ಟೇ, ಹೈಕಮಾಂಡ್ ಇದೆ, ಹೈಕಮಾಂಡ್ ಏನ್ ಡಿಸಿಷನ್ ತೆಗೆದುಕೊಳ್ಳುತ್ತೆ ಅದಕ್ಕೆ ನಾವು ಬದ್ಧ ಅನ್ನುವಂತಹ ರೀತಿಯಲ್ಲಿಯೇ ಅವರು ಮಾತನಾಡಿರುವಂತಹದ್ದು. ಒಂದು ಹಂತಕ್ಕೆ ಡಿ.ಕೆ. ಶಿವಕುಮಾರ್ ಯಶಸ್ವಿಯಾದಂತೆ ಕಾಣಿಸ್ತಿದೆ. ಅಂದ್ರೆ ಹಿಂದಿನ ಒಂದ್ 2-3 ತಿಂಗಳ ಹಿಂದೆ ನೋಡುವಂತಹ ಪರಿಸ್ಥಿತಿಯನ್ನ ಅವಲೋಕಿಸಿದ್ರೆ ಸಿದ್ದರಾಮಯ್ಯ ಅಷ್ಟು ಸುಲಭಕ್ಕೆ ಬಿಡೋದಿಲ್ಲ ಅನ್ನುವಂತಹ ರೀತಿಯಲ್ಲಿ ಅವರ ಆಪ್ತ ಬಳಗ ಜೊತೆಗೆ ಆ ರೀತಿಯಾದಂತಹದ್ದೇ ಪರಿಸ್ಥಿತಿ ಇತ್ತು. ಆದ್ರೆ ಸಿದ್ದರಾಮಯ್ಯ ಅವರು ಒಂದು ಹಂತಕ್ಕೆ ಮನವೊಲಿಕೆ ಆಗಿದೆ ಅನ್ನುವಂತಹದ್ದು ಅವರ ಮಾತಿನ ಮೂಲಕ ಗೊತ್ತಾಗ್ತಿದೆ. ಎಲ್ಲದನ್ನೂ ಕೂಡ ಹೈಕಮಾಂಡ್ ನಾಯಕರಿಗೆ ಬಿಟ್ಟ ವಿಚಾರ ಅನ್ನುವಂಥದ್ದನ್ನ ಹೇಳ್ತಾ ಇರೋದು ನೋಡಿದ್ರೆ ಮತ್ತೊಂದು ಮಹಾ ನಿರ್ಗಮನ ರಾಜ್ಯದಲ್ಲಿ ನಡೆಯುತ್ತಾ ಅಂತ. ಯಾಕಂದ್ರೆ ಯಡಿಯೂರಪ್ಪನವರು ರಾಜೀನಾಮೆ ಕೊಡುವಂತಹ ಸಂದರ್ಭದಲ್ಲೂ ಕೂಡ ಅವರ ಹೈಕಮಾಂಡ್ ಹೇಳಿದಂತೆಯೇ ನಡ್ಕೊಂಡಿದ್ದು. ಅದು ನಿಜಕ್ಕೂ ಆ ರೀತಿಯಾದಂತಹ ಒಂದು ನಿರ್ಗಮನವನ್ನ ಇಡೀ ರಾಜ್ಯದ ಜನತೆ ನೋಡುವ ಮೂಲಕ ಸಾಕ್ಷಿಯಾಗಿದ್ರು. ಇದೀಗ ಏನು ಸಿದ್ದರಾಮಯ್ಯ ಅವರು ಕೂಡ ಮಾತಿನ ಮೂಲಕ ಅಂದ್ರೆ ಹೈಕಮಾಂಡ್ ನಾಯಕರು ಇದ್ದಾರೆ, ಹೈಕಮಾಂಡ್ ನಾಯಕರು ಮಾತಾಡ್ತಾರೆ ಅನ್ನುವಂತಹದ್ದನ್ನು ಹೇಳಿದ್ದು ನೋಡ್ತಾ ಹೋದ್ರೆ ಅಲ್ಟಿಮೇಟ್ ಡಿಸಿಷನ್ ಆಗಿದೆ. ಮತ್ತೊಂದು ಮಹಾ ನಿರ್ಗಮನಕ್ಕೆ ರಾಜ್ಯದ ಜನತೆ ಸಾಕ್ಷಿ ಆಗ್ತಾರೆ ಅನ್ನುವಂತಹದ್ದು ಕೂಡ ಚರ್ಚೆ ಆಗ್ತಾ ಇದೆ. ಸದ್ಯದ ಮಟ್ಟಿಗೆ ಇವತ್ತು ಕೂಡ ಪ್ರತಿ ಮಾತಲ್ಲೂ ಕೂಡ ಹೈಕಮಾಂಡ್ ನ ತಂದು ನಿಲ್ಲಿಸುವಂತಹ ಕೆಲಸವನ್ನ ಸಿದ್ದರಾಮಯ್ಯ ಮಾಡಿದ್ದು ಕೂಡ ಇದೆ. ಸಾಹಿತ್ಯ. ಓಕೆ, ಥ್ಯಾಂಕ್ ಯು ದೀಪಾ ನಿಮ್ಮೆಲ್ಲ ಮಾಹಿತಿಗಾಗಿ. ಈಗ ಸದ್ಯಕ್ಕಂತೂ ಸಿಎಂ ಡಿಸಿಎಂ ಇಬ್ಬರೂ ಕೂಡ ಹೈಕಮಾಂಡ್ನತ್ತ ಬೊಟ್ಟು ಮಾಡುವ ಕೆಲಸವನ್ನ ಮಾಡ್ತಾ ಇದ್ದಾರೆ. ಮೊದಲಿನಿಂದಲೂ ಕೂಡ ಇದನ್ನೇ ಮಾಡ್ತಾ ಇದ್ದಾರೆ. ನಾಳೆ ಕೆ.ಸಿ. ವೇಣುಗೋಪಾಲ್ ಮತ್ತು ಸಿಎಂ ಮಾತುಕತೆ ನಡೆಯುವ ಸಾಧ್ಯತೆ ಇದೆ. ಕೈಪಿಡಿಯಲ್ಲಿ ಬ್ಯಾಕ್ ಟು ಬ್ಯಾಕ್ ಹೈ ವೋಲ್ಟೇಜ್ ಸಭೆಗಳು ನಡೀತಾ ಇದೆ. ಮಂಗಳೂರಿಗೆ ಆಗಮಿಸ್ತಾ ಇರುವ ಕೆ.ಸಿ. ವೇಣುಗೋಪಾಲ್ ಅವರು ನಾರಾಯಣಗುರು ಗಾಂಧಿ ಸಂವಾದದ ಶತಮಾನೋತ್ಸವ ಈ ಒಂದು ಕಾರ್ಯಕ್ರಮಕ್ಕೆ ಆಗಮಿಸ್ತಾ ಇದ್ದಾರೆ. ಕಾರ್ಯಕ್ರಮದಲ್ಲಿ ಕೆ.ಸಿ. ವೇಣುಗೋಪಾಲ್ ಅವರು ಭಾಗಿಯಾಗ್ತಾರೆ. ಇದೇ ವೇಳೆ ಕೆಸಿವಿ ಭೇಟಿಯಾಗಲಿರುವ ಸಿದ್ದರಾಮಯ್ಯ ಸಮಯ ಸಿಕ್ಕರೆ ಕೆಸಿವಿ ಜೊತೆ ಸಿಎಂ ಸಿದ್ದರಾಮಯ್ಯ ಅವರು ಚರ್ಚೆಯನ್ನ ಮಾಡುವ ಸಾಧ್ಯತೆ ಕೂಡ ಇದೆ. ಕ್ರಾಂತಿ ಕಿಚ್ಚನ ಬೆಳವಣಿಗೆ ಬಗ್ಗೆ ಕೆಸಿವಿ ಜೊತೆ ಮಾತುಕತೆ ಮಾಡುವ ಸಾಧ್ಯತೆ ಕೂಡ ಇದೆ. ಸದ್ಯದ ರಾಜ್ಯ ರಾಜಕೀಯದ ಬಗ್ಗೆ ಕೂಡ ಚರ್ಚೆ ಮಾಡುವ ಸಾಧ್ಯತೆ ಇದೆ. ಇನ್ನು ಮುಖ್ಯವಾಗಿ ನಾಳೆ ಕೆ.ಸಿ. ವೇಣುಗೋಪಾಲ್ ಅವರು ಕೂಡ ರಾಜ್ಯಕ್ಕೆ ಆಗಮಿಸ್ತಾರೆ. ಅತಿಥಿಗಳಾಗಿ ಹೋಗ್ತಾ ಸಮಯ ಸಿಕ್ಕಿದ್ರೆ ಅವರು ನಮಗೆ ಅಪಾಯಿಂಟ್ಮೆಂಟ್ ಕೊಟ್ಟರೆ ಭೇಟಿ ಆಗ್ತೀವಿ. ನಾಳೆ ಹೌದು, ಒಂದೇ ಫಂಕ್ಷನ್ ಅಲ್ಲಿ ಇರ್ತೀವಿ. ವೇಣುಗೋಪಾಲ್ ನಾನು 4ನೇ ತಾರೀಕು ಅಲ್ಲ ಸರ್, 4ನೇ ತಾರೀಕು ನಾಳೆ 3ನೇ ತಾರೀಕು 3ನೇ ತಾರೀಕು ಒಂದು ಫಂಕ್ಷನ್ ಇದೆ ಮಂಗಳೂರಿನಲ್ಲಿ. ಆ ಫಂಕ್ಷನಲ್ಲಿ ನಾನು ವೇಣುಗೋಪಾಲ ಇಬ್ಬರು ಅತಿಥಿಗಳಾಗಿ ಹೋಗ್ತಾ ಇದ್ದೀವಿ. ಅದರಿಂದ ಅಲ್ಲಿ ಭೇಟಿಯಾಗ ಸಾಧ್ಯತೆ ಇದೆ. ಸಮಯ ಸಿಕ್ಕಿದ್ರೆ ಅವರು ನಮಗೆ ಅಪಾಯಿಂಟ್ಮೆಂಟ್ ಕೊಟ್ಟರೆ ಭೇಟಿ ಆಗ್ತೀವಿ. ನಾಳೆ ಹೌದು, ಒಂದೇ ಫಂಕ್ಷನ್ ಅಲ್ಲಿ ಇರ್ತೀವಿ. ವೇಣುಗೋಪಾಲ್ ನಾನು 4ನೇ ತಾರೀಕು ಅಲ್ಲ ಸರ್, 4ನೇ ತಾರೀಕು ನಾಳೆ